ಇನ್ನು ರೇಣುಕಾಸ್ವಾಮಿಯ ಕೊಲೆಯನ್ನ ರಮ್ಯಾ ಖಂಡಿಸಿದ್ದಾರೆ. ಬರೀ ಖಂಡಿಸಿರುವಂಥದ್ದು ಮಾತ್ರ ಅಲ್ಲ, ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ. ಕೃತ್ಯ ಬಯಲಿಗೆಳೆದಂತಹ ಪೊಲೀಸರಿಗೆ ನಿಮಗೆ ಹ್ಯಾಟ್ಸ್ ಆಫ್ ಅಂತ ರಮ್ಯಾ ಹೇಳಿದ್ದಾರೆ. ಇಂಥ ಕೃತ್ಯ ಬಯಲಿಗೆಳೆದ ಪೊಲೀಸರಿಗೆ ನನ್ನ ಧನ್ಯವಾದ. ಮಹಿಳೆಯರು ಮತ್ತೆ ಮಕ್ಕಳು ಹಾಗೂ ಬಡವರಿಗೆ ನ್ಯಾಯ ಸಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ. ಕಾನೂನನ್ನು ಧಿಕ್ಕರಿಸುವಂಥ ಶ್ರೀಮಂತರು, ಶಕ್ತಿಶಾಲಿಗಳು ಸಮಾಜದಲ್ಲಿದ್ದಾರೆ. ಆದರೆ ನೀವು ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ನೀವು ಕೃತ್ಯ ಬಯಲಿಗೆಳೆದಿದ್ದೀರಿ, ನಿಮಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಿದ್ದಾರೆ ರಮ್ಯಾ. ಕರ್ನಾಟಕದಲ್ಲಿ ಇಂತಹ ಕೃತ್ಯಗಳನ್ನು ಬಯಲಿಗೆಳೆದ ಪೊಲೀಸರು ಮತ್ತು ಮಾಧ್ಯಮಗಳಿಗೆ ಹ್ಯಾಟ್ಸ್ ಆಫ್. ಕಾನೂನನ್ನ ಧಿಕ್ಕರಿಸುವ ಶ್ರೀಮಂತರು, ಶಕ್ತಿಶಾಲಿಗಳ ಹಿಂಸೆಗೆ ಬಲಿಯಾಗುವವರು ಮಹಿಳೆಯರು, ಮಕ್ಕಳು ಮತ್ತು ಬಡವರಾಗಿದ್ದಾರೆ. ಇಂಥ ಪ್ರಕರಣದಲ್ಲಿ ನ್ಯಾಯ ಮೇಲುಗೈ ಸಾಧಿಸದಿದ್ರೆ ನಾವು ಸಾರ್ವಜನಿಕರಿಗೆ ಯಾವ ಸಂದೇಶ ನೀಡಿದಂತಾಗುತ್ತದೆ? ದರ್ಶನ್ ಸಂಗಡಿಗರ ವಿಚಾರಣೆ ಮುಂದುವರೆದಿದೆ. ಇದೆಲ್ಲದರ ಜೊತೆಗೆ ಇವತ್ತು ಕೋರ್ಟಿಗೂ ಕೂಡ ಹಾಜರುಪಡಿಸಲಾಗ್ತಾ ಇದೆ. ಯಾಕಂದರೆ ಕಸ್ಟಡಿ ಅಂತ್ಯಗೊಂಡಿದೆ, ಹೀಗಾಗಿ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಇದೆಲ್ಲದರ ಜೊತೆಗೆ ಕೆಲವೊಂದು ಹತ್ಯೆಯ ಸ್ಫೋಟಕ ವಿವರಗಳನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ವಿನಯ್ ಮೊಬೈಲ್ಗೆ ಬಂದಿದ್ದಂಥ ವಿಡಿಯೋ, ಅದರ ರಹಸ್ಯ ಬಯಲಾಗಿದೆ. A10 ವಿನಯ್ ಮೊಬೈಲ್ ಇದ್ದಂಥ ವಿಡಿಯೋ, ಮೊಬೈಲ್ನಲ್ಲಿದ್ದಂಥ ಸಾಕ್ಷ್ಯದ ಬಗ್ಗೆ ಸತ್ಯ ಬಯಲಾಗಿದೆ. ಯಾರ್ಯಾರ ಮೊಬೈಲಲ್ಲಿ ಏನೇನಿದೆ ಅದನ್ನು ಕೂಡ ಪೊಲೀಸರೀಗ ಶೋಧ ಮಾಡ್ತಾ ಇದ್ದಾರೆ. ಯಾರ್ಯಾರ ಮೊಬೈಲಲ್ಲಿ ಏನೇನು ಸಿಕ್ಕಿದೆ ಅನ್ನುವಂಥದ್ದು ವಿನಯ್ ವಿಚಾರ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೂ ಮುನ್ನ ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಅಂತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ವೇಳೆ ವಿನಯ್ ಮೊಬೈಲ್ A3 ಪವನ್ ಸಂದೇಶ ಕಳಿಸ್ತಾನೆ. A3 ಪವನ್ ವಿನಯ್ಗೆ ಸಂದೇಶ ಕಳಿಸ್ತಾನೆ, ಫೋಟೋ ಕಳಿಸ್ತಾನೆ, ವಿಡಿಯೋ ಕಳಿಸ್ತಾನೆ. ಪವನ್, ನೀವು ಹೇಳಿದಂಥ ವ್ಯಕ್ತಿ ಇದೇನಾ ಅಂತ ಕಳಿಸ್ತಾನೆ. ಅಂದ್ರೆ ಅದರ ಅರ್ಥ ಏನು? ಇದೊಂದು ನೆಟ್ವರ್ಕ್. ಇದು ಒಬ್ರಿಗೊಬ್ರು ಸಂದೇಶಗಳನ್ನು ರವಾನಿಸ್ಕೊಳ್ತಾ ಇದ್ರು, ಒಂದು ಪಕ್ಕಾ ನೆಟ್ವರ್ಕ್. ನೀವು ಹೇಳಿದಂಥ ವ್ಯಕ್ತಿ ಇದೆ, ಇವನೇನಾ ಅಂತ ಒಂದು ಫೋಟೋ, ಒಂದು ವಿಡಿಯೋ, ಮೊಬೈಲ್ನಲ್ಲಿದ್ದಂಥ ಸಾಕ್ಷ್ಯ. ಇದು ಬಹುಶಃ ಇದು ಪ್ರಮುಖವಾದಂಥ ಸಾಕ್ಷ್ಯ ಆಗುತ್ತೆ. ಯಾರಿಗೆ ಕಳಿಸಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಇಲ್ಲಿಂದ ಎಲ್ಲಿಗೆ ಹೋಯಿತು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಸ್ಟೋನಿ ಬ್ರೂಕ್ನಲ್ಲಿ. ಅದರ ಎಲ್ಲ ವಿವರಗಳು ಜೊತೆಗೆ ಒಂದು ಫೋಟೋವನ್ನು ಹಾಕಿ, ವಿಜುವಲನ್ನು ಹಾಕಿ ಆತ ಕೇಳಿದ್ದ ಸಂಬಂಧಪಟ್ಟಂಥ ವ್ಯಕ್ತಿ ಇವನೇನಾ ಅನ್ನುವಂಥದ್ದು.